ಬಾಯ್ ಬಾಯ್ ಬಾಯ್. ಅಕ್ಕ ಬರೋ ಡೌಟ್ ಅಂತ ಅವ್ರಿಗೆ ಹಿಂಗೆಲ್ಲ ಓಡ್ತಾನ ಗೈಸ್. ಇವತ್ತು ಬರೀ ಓಡೋದೇ ಆಯ್ತು. ಇವ್ರದ್ದು ಒಂದು ಪಾಯಿಂಟ್ ಇದೆ ಜಗಳ ಅಲ್ಲಿ. Okay, let's go. What is the farm? Hi, so welcome back to my new vlog. Guys. ನನ್ನ ಲಗೇಜ್ ಪ್ಯಾಕ್ ಆಗಿ ನಾನು ಕೆಳಗೆ ಕಾಯ್ತಾ ಇದ್ದೀನಿ. ನಮ್ಮ ಅಕ್ಕ ಬರ್ಬೇಕಷ್ಟೇ. ಬಂದರೆ ಡ್ರೈವರು ರೆಡಿ ಇದ್ದಾರೆ. ನನ್ನ ಕೂರಿಸ್ಕೊಂಡು ಈಗ ರಪ್ಪಕ್ಕಂತ ಹೋಗಿ ಗಾಡಿನ ಪಾರ್ಕ್ ಮಾಡಿ ಪ್ಯಾಕ್ ಮಾಡಿ ಒಂದು ಫೋಟೋ ಕಳಿಸ್ತಾರೆ. ಮತ್ತೆ ಅದು ನಾನು ಬರೋರ್ಗು ಗಾಡಿ ಯಾರು ಮುಟ್ಟಲ್ಲ ಅಂತ ಶಪಥ ಮಾಡಿದ್ದಾರೆ. ಅಲ್ಲ, ನನ್ನ ಕೀ ಎರಡು ಎತ್ಕೊಂಡು ಹೋಗ್ತಾ ಇದ್ದೀನಿ. ಎತ್ಕೊಂಡು ಹೋದ್ರೆ ಮತ್ತೆ ನಿಲ್ಲಿಸ್ತಾನೆ. ಅಲ್ಲ, ಅದು ಮಾಡಿಸ್ತಾರೆ, ಬಟ್ ಯಾರು ನಾನು ಇಲ್ದೇ ಟೈಮಲ್ಲಿ ಗಾಡಿ ಮುಟ್ಬಾರ್ದು ಅಂತ. ಯಾರು ಅಂದ್ರೆ ನೀವು ಸೇರಿನೇ. ನಾವು ಸಿಟಿಗೆ ಹೋಗ್ತಾ ಇಲ್ಲ. ಅಲ್ಲ, ಇರೋ ಗ್ಯಾಪ್ ಅಲ್ಲಿ ಇಲ್ಲಿ ಇರೋ ದಿನ ಸೋಮವಾರವರೆಗೂ ಗಾಡಿ ಮುಟ್ಬೇಡಿ ಅಂತ ಹೇಳ್ತಾರೆ. ಅದು ಗೈಸ್, ನಮ್ಮಪ್ಪ ಧೈರ್ಯವಾಗಿ ಗಾಡಿ ಎತ್ಕೊಂಡು ಹೋಗ್ಬಿಟ್ಟವ್ರು. ನಮ್ಮ ಅಮ್ಮ ಮತ್ತೆ ನಮ್ಮಪ್ಪ BL ವರ್ಗ ಹೋಗಿ ಬಂದವ್ರಂತೆ. ಬಾಯ್ 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 ಪಾ ಬಾಯ್ ಬಾಯ್, ಟೇಕ್ ಕೇರ್. ನಮ್ಮ ಅಪ್ಪ ಅಮ್ಮನು ಟ್ರಿಪ್ಗೆ ಹೋಗ್ತಿದ್ದಾರೆ ಶಿರ್ಡಿಗೆ. ಹ್ಯಾವ್ ಅ ಸೇಫ್ ಜರ್ನಿ. ಮೂರು ರೂಮು, ಒಂದು ಹಾಲು, ಎರಡು ಹಾಲು, ಎಲ್ಲದಂದೆ. ಕಾರು, ಗಾಡಿಗಳೆಲ್ಲ ನಂದೆ. ಅದೆಲ್ಲ ಇದ್ರು ನಮ್ನ ಜ್ಞಾಪಿಸ್ಕೋತ ಕಣ. ನೋಡ್ರಿ, ಹೋಗೋಣ. ಬಾಯ್ 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 ಬಾಯ್. ಹುಷಾರು, ಟೇಕ್ ಕೇರ್. ಡೋರ್ ಹಾಕ್ತಾರೆ ಬ್ರೋ, ನಾನು ಒಂದು ಹಾಕ್ತೀನಿ ಬನ್ನಿ ಸಭೆ. ಲೆಟ್ಸ್ ಗೋ. ಬಾಯ್ 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 ಬಾಯ್. ಬೆಳಗ್ಗೆ 6 ಗಂಟೆಗೆ ಎಷ್ಟು ದಿನ ಆಗಿತ್ತು. ಇವತ್ತು ಎದ್ಬಿಟ್ಟಿದ್ದೀನಿ 6 ಗಂಟೆಗೆ. ಎಲ್ರಿಗೂ ಫೋನ್ ಮಾಡಿ ಎಬ್ಬಿಡ್ಸಿದ್ದೀನಿ ನಾನು ಇವತ್ತು. ನನ್ನ ಮಗ ಬರ್ಬೇಕು ಅಂತೇಳಿ ನಾವೆಲ್ಲ ಲಗೇಜ್ ಒದ್ದಾಡ್ತಾ ಇದೀವಿ. ನೋಡಿ ಮಗ, ನಾನು ತೊಡೆ ಮೇಲೆ ಇಟ್ಕೋತೀನಿ. ಕೊಡು ಬ್ಯಾಗ್ ಕೊಡು. ಇಟ್ಕೋಬೋದು. ಇಲ್ಲಿಂದ 10 ಕಿಲೋಮೀಟರ್. ಎಲ್ಲಿ ಇಡ್ತೀಯ ಈಗ ಮತ್ತೆ? ಹಾಯ್ ಅದಕ್ಕೆ ಗುಡ್ ಮಾರ್ನಿಂಗ್ ಅಂಕಲ್. ನೀವೆಲ್ಲಿ ಬ್ಯಾಗು? ಓ ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು ಬಾಯ್ ಬಾಯ್. ಲಗೇಜ್ ನ ಎದೆ ಮೇಲೆ ಹಾಕೊಂಡು ಹೋಗ್ತಾ ಇದೀವಿ. ನೋಡಿ, ಹಿಂದೆ ಲಗೇಜ್ ಇಲ್ಲ, ಜಾಗ ಇಲ್ಲ. ಲೆಟ್ಸ್ ಗೋ. ಇಡೀ ಟ್ರಿಪ್ ಪ್ಲಾನ್ ಮಾಡಿರೋದು ಅದಕ್ಕೆ ಥ್ಯಾಂಕ್ ಯು. ಇಡೀ ಟ್ರಿಪ್ ಪ್ಲಾನ್ ಮಾಡಿದಕ್ಕೆ. ಸೊ ಈಗ ಅವರು ಆನ್ ಟೈಮ್ ಎಲ್ಲಾ ಕಡೆ ಇರೋರು. ಅದಕ್ಕೆ ಪಾಪ ಅವ್ರಿಂದ ನಮ್ಮಿಂದ ಇವತ್ತು ಲೇಟ್ ಆಗೋಯ್ತು. ಗೈಸ್, ಇವಳೇನೋ ಮರ್ತು ಬಂದ್ಬಿಟ್ಟು ಅವಳೆ ನಮ್ಮ ಅಮ್ಮ ಹತ್ರ. ನಮ್ಮ ಅಕ್ಕನೇ ಲೇಟ್ ಮಾಡ್ತಿರೋದು. ಹೋಗೋ ಟೈಮಲ್ಲಿ ನಮ್ಮ ಅಕ್ಕ ಗೆಟ್ ರೆಡಿ ವಿತ್ ಮೀ ಮಾಡ್ತಾವಳೆ. ಬಾಯ್ ಬಾಯ್ ಬಾಯ್. ನಮ್ಮ ಅಮ್ಮ ತಂದ್ಕೊಟ್ರು ರೇಸಿಂಗ್ ಮೋಡಲ್ ಬಂದು. ಗೈಸ್, ನಮ್ಮೆಲ್ರದ್ದು ಡಿಜಿ ಹತ್ರ ಇದೆ. 1 ಪಾಪ 1, 2 ಇವರಿಬ್ರು ಯುಗಾದಿ ಕಳೆದರು ಅಂತ ಏರ್ಪೋರ್ಟ್ ಅಲ್ಲಿ ಕೂತ್ಕೋಬೇಕು ಇವಾಗ. ಇವನು ಸಾಯಿಲ್ ಗೀಗೋ ಹಟ್ ಮಾಡ್ಬಿಟ್ಟ. ಇವನೇನ್ ಓಡಿಸ್ತಾನ ಅಂತ ಇವ್ ಸ್ಪೀಡಾಗಿ ಹೋಗ್ತಾವನೆ. ಅವನಿಗೆ ಪಾಪ ಬಾಯ್ ಬಂದ್ಬಿಟ್ಟು ಭಯ ಆಗ್ತಿದೆ. ಮಗ ಕರೆಕ್ಟ್ ಆಗಿ ಈಗ ಹೇಳಿ ಎಷ್ಟೊತ್ತಿಗೆ ಚೆಕ್ ಇದು ಲಾಗಿನ್. ಪರವಾಗಿಲ್ಲ, ಹೋಗಿದ್ರೆ ಪರವಾಗಿಲ್ಲ ಮಗ. ಹಿಂಗ ಓಡಿಸ್ತಾನೆ ಗೈಸ್. ಇವನು ಆವಾಜ್ ಹಾಕಿ ಕೂರ್ಸಿದೀನಿ. ಹತ್ತು ಕೊಡ್ಸು ಪಾಪ. ಇಬ್ರು ಎದುರ್ಕೊಂಡಿದ್ದಾರೆ. ಕುದುರೆ ತೋರ್ಸೋ ಅಷ್ಟರಲ್ಲಿ ಮೂವ್ ಆಗ್ಬಿಟ್ಟ ಗೈಸ್ ಇವನು. ನೋಡಿ ಹೆಂಗಿದೆ ಏರ್ಪೋರ್ಟ್. ಕಾಯ್ತಿದ್ರೆ ನಿನ್ ಲಗೇಜ್ ಇಟ್ಕೊಂಡ್ ಕೂತಿದ್ದೀನಿ ನೋಡು. ರೀಚ್ ಗಿಫ್ಟ್ ಬಾಕ್ಸ್ ನ ಬ್ಯಾಗ್ ಹಾಕೊಂಡ್ಬಿಡೋಣ. ಗೈಸ್, ನಮ್ದೆಲ್ಲ ಡಿಜಿ ಯಾತ್ರಾ ಇದೆ. ಡಿಜಿ ಯಾತ್ರಾಗೆ ಒಂದು 100 ಜನ ನಿಂತಿದ್ರೆ ನಮ್ಮ ಅಕ್ಕ ಈಗ ಓಡ್ತಾವಳು ನೋಡಿ. ಹೆಂಗ್ ಕ್ರೇಜಾಗಿ ಕಾಣುತ್ತೆ ನೋಡಿ. ಗ್ರೀನ್ ಕಲರ್ ರ್ಯಾಪ್ ಮಾಡಿರೋದು. ಟುಮ್ ಬಾಯ್. ಸಿ ಯು, ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್. ನನ್ನ ಕಾರು ಹುಷಾರು ದಯವಿಟ್ಟು. ಬಾಯ್ ಗೈಸ್. ಅಫಿಷಿಯಲಿ ಏರ್ಪೋರ್ಟ್ ಎಂಟ್ರಿ. ಅಭಿಯಣ್ಣ ಔಟ್ಫಿಟ್ ನೋಡ್ತಾ ಇದ್ರೆ ಯಾಕೋ ಗೋವಾಗೆ ರೆಡಿ ಆಗೋ ತರ ಕಾಣ್ತಾ ಇದೆ. ಇಲ್ಲ, ಬಟ್ ಗೋವಾ ಔಟ್ಫಿಟ್ ಅಲ್ಲಿ ಬಂದಿದ್ದಾರೆ. ಗೋವಾ ಅಲ್ವಾ ಅಭಿಯಣ್ಣ? ಗೋವಾನಾ? ಬನ್ನಿ ಗೈಸ್, ಹೋಗೋಣ. ಲೈನಲ್ಲಿ ನಿಲ್ಬೇಕಿತ್ತು, ಬಟ್ ಹೆಂಗೋ ಮಧ್ಯದಲ್ಲಿ ಬಂದಿದ್ದೀವಿ ಇವಾಗ ಇಲ್ಲಿಗೆ. ಗೈಸ್, ನಮ್ಮ ಅಕ್ಕಗೆ ಒಳಗೆ ಬಿಡ್ತಿಲ್ಲ ಅಂತೆ. ಅವಳದು ಬೇರೆ PNR, ಬಟ್ ಅವಳಿನ್ನೂ ಬಂದಿಲ್ಲ ಒಳಗೆ. ಅವಳಿಗೇನೋ ಟಿಕೆಟ್ ಏನೋ ಮಿಸ್ಪ್ಲೇಸ್ ಆಗಿದೆ. ಅದಕ್ಕೆ ಚೆಕ್ ಮಾಡ್ತಾ ಇದ್ದೀವಿ ಏನು ಮಾಡೋದು. ಗೈಸ್, ನೆಕ್ಸ್ಟ್ ಲೆವೆಲ್ ಲೇಟ್ ಆಗಿದೆ. ನಮ್ಮ ಅಕ್ಕ ಬಿಡ್ತಾ ಇಲ್ಲ. ನಮ್ಮ ಅಕ್ಕ ನೋಡಿ, ಅದು ನಿಂತ್ಬಿಟ್ಟಿದ್ದಾರೆ ಪಾಪ. ಅಲ್ಲೇ ನಿಂತ್ಕೊಂಡಿದ್ದಾಳೆ ಅವಳು. ಅವಳದೇನೋ ಟಿಕೆಟ್ ಇಶ್ಯೂ ಆಗಿಬಿಟ್ಟಿದೆ ಅಂತ. ಈಗ ಅವಳು ಬರೋಕ್ಕಾಗುತ್ತಲ್ಲ ಗೊತ್ತಿಲ್ಲ. ನಂಗೆ ಯಾಕೋ ಇನ್ಸಿಡೆಂಟ್ ಹೊಡಿದ್ರೆ ಮಿಸ್ ಆಗುತ್ತೆ ಅಂತ. ನಿಮಗೆ ಅನ್ಸುತ್ತೆ ಅದಕ್ಕೆ? ನಂಗೆ ನಮ್ಮ ಫ್ಲೈಟ್ ಅಲ್ಲ, ನನಗೇನೋ ಮೋಸ್ಟ್ಲಿ ನಿಮ್ಮ ಅಕ್ಕ ಬರೋ ಡೌಟ್ ಅನಿಸ್ತಿದೆ. ಹೌದಾ? ನಮ್ಮ ಅಕ್ಕ ಬರೋ ಡೌಟ್ ಅಂತ ಅವ್ರಿಗೆ. ಬಂದ್ಲು ನಮ್ಮ ಅಕ್ಕ ಬಂದ್ಲು. ಇಲ್ಲ, ನಮ್ಮ ಅಕ್ಕ ಬಂದ್ಲು. ಎಸ್.
ಬೇಜಾರಾಗ್ತಿತ್ತು. ಬಟ್ ಇನ್ನೂ ನಾವು ಫ್ಲೈಟ್ ಮಿಸ್ ಆಗುತ್ತಲ್ಲ ಗೊತ್ತಿಲ್ಲ. ಚೆಕ್ ಇನ್ ಆಗ್ಬಿಟ್ಟಿದೆ, ಎಲ್ಲ ಚೆಕ್ ಮಾಡಿ ಕಳ್ಸಿಬಿಟ್ಟಿದ್ದಾರೆ ಫ್ಲೈಟ್ ಒಳಗೆ. ನನಗೆ ತುಂಬ ಬೇಜಾರಾಗ್ತಿದೆ ಏನು ಗೊತ್ತಾ, ನಿಮ್ಮ ಅಕ್ಕ ಲಾಸ್ಟ್ ಮೂಮೆಂಟ್ ಕೇಳಿದ ತಕ್ಷಣ ಹೌದಾ ನಾನು ಬರ್ತೀನಿ, ನಂಗೆ ಯಾರು ಟ್ರಾವೆಲಿಂಗ್ ಕಂಪ್ಯಾನಿಯನ್ ಇರಲ್ಲ ಅಂದ್ಬಿಟ್ಟು ಬಂದು ಪಾಪ ಅವ್ರಿಗೆ ಬಾಬಾ ಗೈಸ್ 8:30 ಟೈಮು, 8:45 ಬೋರ್ಡಿಂಗು. ಗೇಟ್ ಕ್ಲೋಸ್ ಆಗುತ್ತೆ 8:45ಗೆ. ನಮ್ದು ಇನ್ನೂ ಚೆಕ್ ಇನ್ನೂ ಆಗಿಲ್ಲ. ಇದೆಲ್ಲ ಚೆಕ್ ಮಾಡ್ಬಿಟ್ಟು ಕಳಿಸ್ತಾರಲ್ಲ, ಏನಂತಾರೆ ಮಗ ಅದಕ್ಕೆ, ಸೆಕ್ಯೂರಿಟಿ ಚೆಕ್ ಇನ್ ಆಗಿಲ್ಲ. ನಮ್ಮ ಅಕ್ಕ ಇನ್ನು ಆಚೆ ನಿಂತಿದ್ದಾಳೆ, ಏನು ಮಾಡೋದು ಗೊತ್ತಾಗ್ತಿಲ್ಲ, ಫುಲ್ ಟೆನ್ಷನ್ ಆಗ್ತಾ ಇದೆ. ಗೈಸ್ ಫೈನಲಿ ಬಂದು ಹೆಂಗ ಅನ್ಸ್ತು? ಹಾಂ ಆರಾಮ್ಸೆ ವಿ ಆರ್ ಲೇಟ್ ಕ್ಲೋಸ್ ಅಂತ ಚಾರ್ಜ್ ಕೊಟ್ಬಿಟ್ಟು ನೆಕ್ಸ್ಟ್ ಫ್ಲೈಟ್ ಬೇಗ ಚಾರ್ಜ್ ಕೊಟ್ಟು ಹೋಗ್ಬೇಕಾ ಅಂತಂದ್ರು, ದುಡ್ಡು ಕೊಟ್ಬಿಟ್ಟು ಹೋಗಿ ಅಂತ ಬೇಗ. ವಾಚ್ ಯಾರ್ದು? ಏ ನಮ್ದಲ್ವಾ ವಾಚ್ ಇದು? ನಮ್ದಲ್ವಾ? ಥ್ಯಾಂಕ್ ಯು ಗೈಸ್. ನಮಗೆ ಬಗ್ಗಿ ತಂದು ನಿಮ್ದಾ ಫೋನ್ ಗೈಸ್ ಬಗ್ಗಿ ಕೊಟ್ಟಿದ್ದಾರೆ ನಮಗೆ. ಇಷ್ಟು ಜನ ಹೋಗೋಕ್ಕಾಗುತ್ತಾ? ಅವ್ರಿಗಿಂತ ಮುಂಚೆ ನಾವೇ ಬಂದ್ಬಿಟ್ವಿ. ಹಿಂಗೆಲ್ಲ ಓಡ್ತಾನ ಇವನು. ಗೈಸ್ ಇನ್ನೂ ಆಗಿಲ್ಲ. ಒಬ್ಬ 33 ಮಾಡ್ತಾ ಇದ್ದಾರೆ. ಶಶಾಂಕ ಸೇಫ್ ಮಗ, ಕಂಗ್ರ್ಯಾಚುಲೇಷನ್ಸ್. ಮನೀಶ್ ಕಂಗ್ರ್ಯಾಚುಲೇಷನ್ಸ್. ಅಡ್ವೆಂಚರಸ್ ಟ್ರಿಪ್ ಇದು. ನೀನು ಅಂತಿದ್ದೆ ನೋಡು, ನನ್ನ ಲೈಫಲ್ಲಿ ಏನಾದ್ರು ಆಗ್ತಿರುತ್ತೆ ಅಂತ. ನನ್ನ ಲೈಫಲ್ಲಿ ಯೂಶಲಿ ಆಗ್ತಿರಲಿಲ್ಲ, ನಿನ್ನ ಜೊತೆ ಸೇರಿದ್ಮೇಲೆ ಎಲ್ಲ ಆಗ್ತಿದೆ. ಯಾವುದು ಕರೆಕ್ಟಾಗಿ ಆಗಲ್ಲ. ನಮ್ಮ ಪುಣ್ಯಕ್ಕೆ ಇಷ್ಟು ಜನ ಇದ್ದಾರೆ ಮಗ. ಮತ್ತೆ ಲೇಟು ಅಂದ್ರು ಅಲ್ಲಿ. ಲೇಟ್ ಆಯ್ತು ನೋಡಿಲ್ಲ, ಟೈಮು 5 ನಿಮಿಷ ಇದೆ. ಅವ್ರ ಬಗ್ಗಿ ತಗೊಂಡು ಈಗ ಬಂದ್ರು ನೋಡಿ. ಅದಕ್ಕೆ ರಿಯಾಕ್ಷನ್ ನೋಡ್ಬೇಕೀಗ ನೀವು. ಖುಷಿ ಆಗ್ಬಿಡ್ತೀನಿ. ಅಭಿಯಣ್ಣ ಗ್ಲಾಸಸ್ ಇಸ್ಕೊಂಡು ಹಾಕೊಂಡ್ಬಿಟ್ಟಿದ್ದೀನಿ ಗೈಸ್. ಕಂಗ್ರ್ಯಾಚುಲೇಷನ್ಸ್ ಅದಕ್ಕೆ ಬ್ಯಾಕ್ಲೆಸ್ ಅವನು. ಕಂಗ್ರ್ಯಾಚುಲೇಷನ್ಸ್ ಅಭಿಯಣ್ಣ, ಕಂಗ್ರ್ಯಾಚುಲೇಷನ್ಸ್. ಫೈನಲಿ ಏನೂ ಆಗಿಲ್ಲ ಅಣ್ಣ. ಥ್ಯಾಂಕ್ ಯು. ನಮ್ಮ ಅಕ್ಕ ಬರೋದಿಲ್ಲ ಅನ್ಕೊಂಡ್ಬಿಟ್ರು. ಸೋನು ನೀನು ಬರಲ್ಲ ಅನ್ಕೊಂಡ್ಬಿಟ್ಟಿದ್ರಲ್ಲ, ನೀನು ರೆಡಿ ಆಗ್ಬಿಟ್ಟಿದ್ದ ಮೆಂಟಲಿ. ನಂದು ಮಗ ಇಲ್ಲಿ ಏರ್ಪೋರ್ಟ್ ಇಂದ ರಂಜಿತಾ ಅಂತ ಒಬ್ರು ಸಖತ್ ಹೆಲ್ಪ್ ಮಾಡಿದ್ರು. ಅವ್ರು ಇರ್ಲಿಲ್ಲ ಅಂದ್ರೆ ಇವತ್ತು ಆಗ್ತಾ ಇರ್ಲಿಲ್ಲ. ಲಗೇಜ್ ಚೆಕ್ ಇನ್ ಮಾಡಿಸ್ಕೊಟ್ರು. ಏನ್ ಮಾಡ್ಸಿದ್ದಕ್ಕೆ ಅವರು? ಸೆಕ್ಯೂರಿಟಿ ಚೆಕ್. ಸೆಕ್ಯೂರಿಟಿ ಚೆಕ್ ಅಲ್ಲಿ ಹೆಲ್ಪ್ ಮಾಡಿದ್ರು. ಅದಾದ್ಮೇಲೆ ಬಗ್ಗಿ ಅರೇಂಜ್ ಮಾಡಿಕೊಟ್ರು. ಇಲ್ಲಾಂದ್ರೆ ಆಗ್ತಾ ಇರ್ಲಿಲ್ಲ, ತುಂಬಾ ಕಷ್ಟ ಆಗಿರೋದು. ನಮ್ಮ ಅಕ್ಕದು ಬೋರ್ಡಿಂಗ್ ಪಾಸ್ ಇರಲಿಲ್ಲ, ಅದನ್ನು ಕರ್ಕೊಂಡೋಗಿ ಬೇಗ ಮಾಡಿಸಿ ತಗೊಂಬಂದ್ರು. ನಮ್ಮ ಅಕ್ಕಗೆ ತುಂಬಾ ಹೆಲ್ಪ್ ಮಾಡಿದ್ರು. ಅಭಿಯಣ್ಣ ಚಿಲ್ ಮಾಡ್ಕೊಂಡು ಗೋವಾಲಿರೋ ಥರ, ಈಗಲೇ ಗೋವಾಲಿರೋ ಥರ ವೈಬ್ ಮಾಡ್ತಾ ಇದ್ದೀರಾ ನೀವು. ಆರಾಮಾಗಿ ಗ್ಲಾಸಸ್ ಬೇರೆ ಇಸ್ಕೊಂಡ್ಬಿಡ್ತೀನಿ ನಾನು. ಅಭಿಯಣ್ಣದು ನೋಡ್ಕೊಡ್ತೀನಿ ಕೊಡಿ ಅಂತ. ರಂಜಿತಾ ಅವರೇ ಥ್ಯಾಂಕ್ ಯು, ತುಂಬ ಹೆಲ್ಪ್ ಆಯಿತು. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. ಸರ್ ನೋಡಿ ಫೈನಲ್ ಕಾಲ್, ಅಂತಿಮ ಕರೆ. ಗೈಸ್ ಅಮರ ಪ್ರೇಮಿಗಳು ದೂರ ಆಗ್ಬಿಟ್ಟಿದೆ. ನೋಡಿ ಈ ಸೀಟ್ ಅವನಿಗೆ ಹೋಯ್ತು, ನಂದು. ಗೈಸ್ ಗಿಫ್ಟ್ನ ಆಮೇಲೆ ರೀಚ್ ಆದ್ಮೇಲೆ ಕೊಡೋಣ. ನೋಡಿ ಸ್ಯಾಮ್ಸಂಗ್ ಇರೋರು ಎಷ್ಟು ನಾಲೆಜಬಲ್ ಪರ್ಸನ್ ಅಂತ. ಓದ್ತಿದ್ರೆ ಡೌ ಮಾಡ್ತೀನಿ ಮತ್ತೆ. ಈಗ ಅದು ಹಿಡಿದಿದ್ದೀನಿ ಆಲ್ರೆಡಿ. ಇವೆಲ್ಲ ಮಾಡಿದ್ರೆ ಗ್ಯಾರಂಟಿ ಗೊತ್ತಾಗತ್ತೆ ಓದಲ್ಲ ಅಂತ. ಸುಮ್ಮನೆ ಅದಾಗುತ್ತೆ. ಬುಕ್ ನಾನು ಯು ಬಿಕಮ್ ವಾಟ್ ಯು ಥಿಂಕ್. ಫಸ್ಟ್ ಪೇಜ್ ಹ್ಯಾಪಿನೆಸ್ ಮೈಂಡ್ಫುಲ್ನೆಸ್ ಅಂಡ್ ಮೈಂಡ್ಫುಲ್ನೆಸ್ habit and personal growth. Okay, ಕೇಳಿ. ಫಸ್ಟ್ ಸೆಕೆಂಡ್ ಕೇಳಿ. ಪಾರ್ಟ್ 1 ಏನು? ಹ್ಯಾಪಿನೆಸ್ ಅಂಡ್ ಮೈಂಡ್ಫುಲ್ನೆಸ್. ಪಾರ್ಟ್ 2 ಪರ್ಸನಲ್ ಗ್ರೋತ್ ಅಂಡ್ ತಪ್ಪು. ರಿವಿಷನ್ ಮಾಡಿ ಮತ್ತೆ ಎಕ್ಸಾಮ್ ಮತ್ತೊಂದ್ಸರಿ ಎಕ್ಸಾಮ್ ಹ್ಯಾಬಿಟ್ ಅಂಡ್ ಪರ್ಸನಲ್ ಗ್ರೋತ್. ಸ್ಟಾರ್ಟಿಂಗ್ ಹೇಳ್ತಿದ್ದೆ. ರಿಯಾನಾ ಸಿಟ್ಟಿಂಗ್ ಇನ್ ಫ್ಲೈಟ್. ವೆರಿ ಗುಡ್, ಆಲ್ ದಿ ಬೆಸ್ಟ್. ಓಕೆ ಬಾಯ್ ಟೇಕ್ ಕೇರ್. ಇವ್ರು ತಂದಿರ್ತಾರೆ ಅಂತ ನಾನು ಪೇಸ್ಟ್ ತಂದಿಲ್ಲ, ಅವ್ರು ತಂದಿರ್ತಾರೆ ನಾವು ತಂದಿರ್ತೀರಿ ಅಂತ ಅವ್ರು ತಂದಿಲ್ಲ. ಟೋಟಲ್ ಆಗಿ ಯಾರು ಪೇಸ್ಟ್ ತಂದಿಲ್ಲ. ನೀವು ತಂದಿಲ್ವಾ? ನಾವು ಅಷ್ಟೇ. ಇನ್ನೊಂದು ಲಾಸ್ಟ್ ಹೋಪ್ ಅದು. 11 ಗಂಟೆಗೆ ಮನೆಗೆ ಬಂದಿದ್ದೀವಿ ಇಬ್ರು. ಇವ್ರದ್ದು ಬಟ್ಟೆ ತಗೊಂಡ್ಬರಕ್ ಹೋಗಿ, ಬಟ್ಟೆಗಳು ತರೋಕೆ ಇವ್ರದ್ದು ಶಾಪಿಂಗ್ ಮಾಡಕ್ ಹೋಗಿ ಇಬ್ರು ಮಲ್ಗಲ್ಲ. ತಾಯಿ ಗುಣ ಸಾಕು. ಅವ್ನು ಮದ್ವೆ ಮಗ, ನಿನ್ ಮದ್ವೆಗೆ ಶಾಪಿಂಗ್ ನ ದಯವಿಟ್ಟು 1 ತಿಂಗಳು ಮುಂಚೆ ಸ್ಟಾರ್ಟ್ ಮಾಡಿ. ಸೀರಿಯಸ್ಲಿ 1 ತಿಂಗಳು ಈಗಲೇ ಸ್ಟಾರ್ಟ್ ಮಾಡೋಣ.
ನಿಮ್ಮದು ನಾನು ಇವಳ್ದೆಲ್ಲ ಪ್ಯಾಕ್ ಮಾಡ್ಕೊಂಡು ಕೂತ್ಕೊಂಡು ರಾತ್ರಿ ಗೈಸ್ ಲಾಸ್ಟ್ ನನಗೂ ಅಭಿಯಾಣಗೂ 0 ಐಡಿಯಾ, ಏನೂ ಗೊತ್ತಿಲ್ಲ. ಫ್ಲೈಟ್ ಎಷ್ಟೊತ್ತಿಗೆ, ಎಲ್ಲಿ ಸ್ಟೇ ಬುಕ್ ಮಾಡಿರೋದು, ಸ್ಟೇ ಹೆಂಗಿದೆ, ಏನೂ ಗೊತ್ತಿಲ್ಲ. ಫೈನಲಿ ಫ್ಲೈಟ್ ಲ್ಯಾಂಡ್ ಆಯಿತು, ಹೋಗ್ತಾ ಇದ್ದೀವಿ. ಅಭಿಯಣ್ಣ ಮುಂದೆ ಹೋಗ್ಬಿಟ್ಟಿದ್ದಾರೆ, ಒಬ್ಬರೇ ಬಿಟ್ಟು ಪಾಪ ಇಲ್ಲಿ ಅನ್ನೋ ಅಕ್ಕನ ನೋಡಿ. ಹಿಂಗೆ ಮಾಡಬಾರ್ದಿತ್ತು. ಛೇ ಮಗ, ಏನಾಗ್ಲಿ ಮಗ ಮಗ ನೀನು ನೋಡಿ ಜೊತೆಗಿದ್ಯಾ, ಆದರೆ ಅಭಿಯಣ್ಣ ಹಿಂಗೆ ಮಾಡಬಾರ್ದಿತ್ತು. ಆದರೂ ಮುಂದೆ ಬರಬಾರ್ದಿತ್ತು, ಬಿಟ್ಟು ಒಬ್ಬರೇ ಬಿಟ್ಟು. ಬೇಜಾರಾಯ್ತು. ನಮಗೆ ಬೇಜಾರಾಗೋದು ಬಿಡಿ, ಇಲ್ಲಿ ನೋಡಿ, ಇಲ್ಲಿ ಬೇಜಾರಾಗಿದೆ. ಸೇ ಜಗಳನೇ ಆಗ್ತಿಲ್ಲಲ್ಲ ಮಗ. ಆಗುತ್ತೆ ಇಬ್ಬರು ಜಗಳ ಸ್ಟಾರ್ಟ್ ಆಗುತ್ತೆ. 4 ಜನ ಟ್ರಿಪ್ದು ರೂಲ್ ಮಾಡ್ಕೋಗಿದೆ. ಒಂದು ಟೈಮಲ್ಲಿ ಕಾಲೇಜಲ್ಲಿ ನಾನು ಎಲ್ಲಿ ಕೂತಿದ್ದೀನೋ ಅಲ್ಲೇ ಹುಡ್ಕೊಂಬಂದು ಕೂರ್ತಿದ್ದ. ಮದುವೆ ಆದ್ಮೇಲೆ ಬದಲಾಗ್ಬಿಟ್ಟು ನೋಡಿ, ಇವಾಗ ಬರ್ತಾವನೆ. ಅಲ್ಲಿ ಕೂತಿದ್ದ ಕಾಲೇಜಲ್ಲಿ ಎಲ್ಲಿ ಕೂತಿದ್ದೆ ಅಲ್ಲೇ ಹುಡ್ಕೊಂಬಂದು ಕೂರ್ತಿದ್ದ. ಫ್ರೆಂಡ್ಸ್ ಗೈಸ್, ಮದುವೆಗಿಂತ ಮುಂಚೆ ಫ್ರೆಂಡ್ಸು ಅಲ್ವಾ ಅದಕ್ಕೆ. ಇಲ್ಲ ಕಾಲೇಜಲ್ಲಿ ಕೂತ್ಕೊಂಬ ಕಾಲೇಜಲ್ಲಿ 9 ಗಂಟೆ ಕರೆಕ್ಟಾಗಿ ಬಂದು ನನಗೆ ಕಾಲೇಜಲ್ಲಿ 9 ಗಂಟೆಗೆ 9 ಗಂಟೆಗೆ ತಿಂಡಿ ತಗೊಬಂದು ಸಮೀರ್ನ ಎಬ್ಬಿಸ್ತಾ ಇದ್ದಿದ್ದು. ನಾನು ಬೆಳಗಿನ ಜಾವ 6 ಗಂಟೆವರೆಗೂ ಕುತ್ಕೊಂಡು ಫಿಲಮ್ ನೋಡ್ತಿದ್ದೆ. ಬಂದು ಎಬ್ಸ ಮಗ ಎದ ಮಗ ಅಂತ. ಆ ಮಗ ನಾನು 4 ಫಿಲಮ್ ನೋಡಿದ್ನೋ ನೈಟು ನೋಡಿ. ಇವಾಗ ನಮ್ಮ ಪಕ್ಕ ಎಲ್ಲ ಕೂರಕ್ಕೆ ಅವ್ರಿಗೆ ಅಸಹ್ಯ ಆಗುತ್ತೆ ಗೈಸ್, ಅಸಹ್ಯ ಆಗುತ್ತೆ. ಕೂತಿದ್ದೀನಲ್ಲ ಪಕ್ಕದಲ್ಲೇ, ಅದು ಫೋರ್ಸ್ ಮಾಡಿ ಬಂದಿರುತ್ತೆ. ಫೋರ್ಸಲ್ಲಿ ಆಯಿತು ಗೈಸ್, ಈಗ ಇವ್ರಿಬ್ಬರಿಗೂ 4 ಜನರಿಗೂ ಎಕ್ಸ್ಪ್ಲೈನ್ ಮಾಡಬೇಕು ನಾವು ರೂಲ್ಸ್ನ. ಬನ್ನಿ ಹೋಗೋಣ. ನಮ್ಮ ಅಕ್ಕ ಮತ್ತು ಮನೀಶ್ ಬೇರೆ ಕಡೆಯಿಂದ ಹೇಳ್ಬಿಟ್ಟವ್ರೆ, ಅವ್ರು ಎಲ್ಲಿದ್ದಾರೆ ನೋಡ್ಬೇಕೀಗ. ಸೀಮಾಸೋನ್ ಅವ್ರು ಎಲ್ಲಿದ್ದಾರೆ ನೋಡಿ. ಹೆಂಗಿತ್ತು ಜರ್ನಿ? ಚೆನ್ನಾಗಿತ್ತು, ನಿದ್ದೆ ಮಾಡಿದೆ. ಹೌದಾ? ನಂಗೆ ಸೀಟ್ ಮೇಲೆ ನಿದ್ದೆ ಮಾಡೋಕ್ಕೆ ಆಗಿಲ್ಲ ಗೈಸ್, ನನಗೂ ಫುಲ್ ಹಸುವಾಗ್ತಿದೆ. ಬನ್ನಿ, ನಮ್ಮ ಅಕ್ಕ ಬರಲ್ಲ ಅಂತ ಅನ್ಕೊಂಡು ಖುಷಿ ಆಗ್ಬಿಟ್ಟಿದೆ ನಾನು ಲಾಸ್ಟ್ ಮೂಮೆಂಟ್ಗೆ. ಫೈನಲಿ ಲ್ಯಾಂಡ್ ಆಗಿಬಿಟ್ಟಿದ್ದಾಳೆ ನಮ್ಮ ಜೊತೆಗೆ. ಬೇಜಾರಾಗ್ತಿದೆ ಇವಾಗ. ಬನ್ನಿ, ಈಗ ಆಚೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ 11:30ಗೆ ಲ್ಯಾಂಡ್ ಆಗಿದ್ದೀವಿ. ಈಗ ನಾವು ಮೇನ್ ಟಾಸ್ಕ್ ನಾನು ಬಂದಿರೋದೇನಕ್ಕೆ ಅಂದರೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ರೈಟ್, ಅಭಿಯಣ್ಣ ಕಾಣಿಸ್ತಾ ಇಲ್ಲ. ಲಾಸ್ಟ್ ನಾನು ನೋಡಿದ್ದು ಯಾರೋ ಲೇಡಿ ಹತ್ರ ಅವ್ರು ಮಾತಾಡ್ತಾ ಇದ್ರು ಅಡ್ರೆಸ್ ಕೇಳ್ಕೊಂಡು. ಅದಾದ್ಮೇಲೆ ಕಾಣಿಸ್ತಾನೆ ಇಲ್ಲ. ಅಲ್ಲ, ಕಾಣಿಸ್ತಾನೆ ಇಲ್ಲ. ಅಲ್ಲಿ ಓಹ್ ಸಾರಿ, ಅಲ್ಲಿ ಗ್ಲಾಸ್ ಅಂಗಡಿ ಸೇರ್ಕೊಂಡ್ಬಿಟ್ಟವ್ರು ಕೆಲ್ಸಕ್ಕೆ. ಗ್ಲಾಸ್ ಅಂಗಡಿ ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಟವ್ರು ಅಭಿಯಣ್ಣ. ಅಲ್ಲಿ ನೋಡು, ಅಲ್ಲಿ ಬನ್ನಿ ಅಭಿಯಣ್ಣ. ರೈಸ್ ಇಲ್ಲಿ ಯಾವುದೋ ಅಂಗಡಿ ಇತ್ತು, ಬಿಸ್ಕೆಟ್ ತೊಗೊಳ್ಳೋಣ ಅಂತ ಹೋದೆ. ತೊಡಿ 1000 ರೂಪಾಯಿ ಒಂದು ಬಾಕ್ಸಿಗೆ ಹಾಕಿರೋದು ನನಗೆ. 1000 ರೂಪಾಯಿ ಟ್ಯಾಕ್ಸ್. ಒಂದು ತಗೊಂಡು ಕೊಡಿ ಅಭಿಯಣ್ಣ. ಬ್ರೇಕ್ಫಾಸ್ಟ್ ನೀವು ಸ್ಪಾನ್ಸರ್ ಮಾಡಿ ಆಯ್ತಾ ಪ್ಲೀಸ್. 1000 ರೂಪಾಯಿ ಖರ್ಚು. 100 ರೂಪಾಯಿ ಒಂದು ಬಿಸ್ಕೆಟ್. ಅದಕ್ಕೆ ಪ್ಲೀಸ್ ಬ್ರೇಕ್ಫಾಸ್ಟ್ ಸ್ಪಾನ್ಸರ್ ಮಾಡಿ ಆಯ್ತಾ. ಬಾ. ಹಾಂ ಅಭಿಯಣ್ಣ, ಅಭಿಯಣ್ಣ ಬನ್ನಿ, ಇಲ್ಲಿ ಮಾತಾಡ್ತಿದ್ದ ಕೇಳಿ. ಯಾರೋ ಬೆಂಗಳೂರು ಹುಡುಗಿ ಅವರು, ನೀವು ಬೆಂಗಳೂರು ಅವ್ರ ಅಂತ ಸ್ಟಾರ್ಟ್ ಮಾಡ್ರು ಅಭಿಯಣ್ಣ ನೋಡ್ಬಿಟ್ಟು. ಫೋನ್ ನಂಬರ್ ಕೊಟ್ಟಿದ್ದೆ. ರಿಯಲ್ ಆಗಿ ಮೆಸೇಜ್ ಬಂದ್ಬಿಡ್ಬೇಕಂತೆ ರಾತ್ರಿ ಯಾರ್ದಾದ್ರು ಹಾಯ್ ಅಂತ. ಅಭಿಯಣ್ಣ, ನಾನೇ ಒಂದು ಹುಡುಗಿ ವಾಲ್ ಪೇಪರ್ ಹಾಕಿ ಒಂದು ಹಾಯ್ ಕಳಿಸ್ತೀನಿ ರೀ, ಐ ಮೆಟ್ ಯು ಇನ್ ಏರ್ಪೋರ್ಟ್ ಅಂತ. ಹೋದ್ರು ಕೂಡ ಯಾಕಪ್ಪ ಏನೋ ಜಗಳ ಆಗ್ತಿದೆ ಅನ್ಕೊಂಡೆ ಇಬ್ಬರದು. ಇಲ್ವಾ? ನಾಟಿ ಶಶಾಂಕ್ ನನ್ನ ಜೊತೆ ಬರಲ್ವಾ? ಬಾರೋ ಬಂದ್ಬಿಟ್ಟ. CNG ಇರೋ ಗಾಡಿ ಬುಕ್ ಮಾಡ್ಬಿಟ್ಟಿದೀವಿ. ಲಗೇಜ್ ಇಡಕ್ಕೆ ನೋಡಿ ಮೇಲ್ಗಡೆ ಕಟ್ತವ್ರೆ ಪಾಪ. 50 ರೂಪಾಯಿ ಎಕ್ಸ್ಟ್ರಾ ದೇನ ಅಂತ ಹೇಳಿದ್ದಾರೆ. ಅಯ್ಯೋ ಅಬೇಣ, ಟಿಬೇಟಿಯನ್ ಮಾರ್ಕೆಟ್, ಆಮೇಲೆ ಶಾಪಿಂಗ್ ಬರೋಣ. ನಾವೆಲ್ಲ ಈಗ ಇಳಿದ್ವಿ. ಇಲ್ಲಿ ಅಭಿಯಣ್ಣ ಕೂತ್ಕೊಂಡು ಸಮೋಸ ತಿಂತವ್ರಂತೆ ನೋಡಿ ಇಲ್ಲಿ. ಆಹಾ ಅಭಿಯಣ್ಣ, ಅಲ್ಲ ನಮ್ನ ಬಿಟ್ಟು ತಿಂತಿದ್ದೀರಾ ಓಕೆ, ಪಾಪ ಇವ್ರೇನ್ ಮಾಡಿದ್ರ ಅಭಿಯಣ್ಣ? ವೆರಿ ಬ್ಯಾಡ್ ಅಭಿಯಣ್ಣ. ಛೇ 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 ಛೇ, ಇನ್ನೂ ಜಗಳ ಆಡ್ತಿಲ್ವಲ್ಲ ಇವರು. ಛೇ. ಫೈನಲಿ ರೀಚ್ ಆಗಿದ್ದೀವಿ. ನಮ್ಮ Airbnb ನೋಡಿ ಹೆಂಗಿದೆ. ಇಲ್ಲೊಂದು ರೂಮ್ ಇದೆ, ಮತ್ತೆ 3 ರೂಮಾ? ಇಲ್ಲೊಂದು ರೂಮ್ ಇದೆ. ಇದೇನು ಗೈಸ್, ಪನ್ನೀರ್ ಬಟರ್ ಮಸಾಲ ವಿತ್ ಪರೋಟ ತಿಂತಾ ಇದೀವಿ. ಹಾಂ, ಅಚ್ಚಾ ಪರೋಟ. ಇಲ್ಲಿ ಈ ಇಬ್ಬರು ಕಪಲ್ಸ್ ಇದ್ದಾರೆ. ಕಪಲ್ ಎ, ಕಪಲ್ ಬಿ.
ಗೈಸ್ 4 ಚಪಾತಿ ಬಂದಿದೆ, ಒಂದು ಎಕ್ಸ್ಟ್ರಾ ಬಂದಿದೆ ಅಂತ ಅಭಿಯಣ್ಣ ಈಗೇನೆ ಜಗಳ ಆಗ್ತಿತ್ತು ಗೈಸ್. ಇವ್ರದ್ದು 1 ಪಾಯಿಂಟ್ ಇದೆ ಜಗಳ, ಅಲ್ಲಿ 1 ಪಾಯಿಂಟ್ ತೊಗೊಂಡಿರ್ತೀನಿ, ಅವ್ರದ್ದು 0 ಇದ್ದಾರೆ 0. ಗೈಸ್ ಲಂಚ್ ಮುಗೀತು, ಈಗ ನಮಗೆ ಫುಲ್ಲು ನಿದ್ದೆ ಬರೋ ಫೀಲಿಂಗು. ಸ್ವಲ್ಪ ರೆಸ್ಟ್ ಮಾಡಿ ಹೋಗೋಣ ಅಂತ ಕನ್ವಿನ್ಸ್ ಮಾಡ್ತಾ ಇದ್ದೀವಿ. ಏನಾಗಬೇಡ ಅಬೇಣ ಏನು ಹೇಳಿ ಅಬೇಣ, ಹೇಳಿ ಮಜಾ ಇರುತ್ತೆ, ಹೇಳಿ. ತುಂಬ ಜನ ಕನೆಕ್ಟ್ ಆಗ್ಬೋದು ಹೇಳಿ. ಅಭಿಯಣ್ಣದು ಒಂದು ನೋವಿದೆ, ಅವ್ರು ಹೇಳ್ಕೊತಾರೆ ಕೇಳಿ. ನೋವಲ್ಲ, ಒಂದು ಎಕ್ಸ್ಪೀರಿಯನ್ಸ್. ನೋವು ಅಂತ ಹೇಳಿದ್ರೆ ಅವ್ರು ಹೇಳಲ್ಲ. ಹಾಂ ಏನಬೇಣ ಅಂದ್ರೆ ಇವಾಗ ವಿಡಿಯೋ ಕಳಿಸ್ತಾ ಇದ್ರು, ಯಾರು ಈ ಥರ ವಿಡಿಯೋ ತಿಡೀರಿ ಅಂತ ಅನ್ನೋಕೆ ಕಳಿಸ್ತಾ ಇದ್ದಾರಂತೆ. ಅದು ನಾನು ವೆರಿ ಇಂಟರ್ನ್ಯಾಷನಲ್ DOP ಅಲ್ವಾ, ಸೊ ಅದಕ್ಕೆ ಯಾವ ತರ ಫ್ರೇಮ್ ಇಡೋದು ಅಂತ ಯೋಚನೆ ಮಾಡ್ತಾರೆ. ಅದಲ್ಲ ಅದ್ಬಿಟ್ಟು ಏನೋ ಹೇಳಿದ್ರಲ್ಲ ನೀವು, 1000 ಫೋಟೋ ಹಿಡಿತೀನಿ ಅದರಲ್ಲಿ. ಅಲ್ಲ 1000 ಫೋಟೋ ಹಿಡಿತೀನಿ, ಅವ್ರಿಗೆ ಯಾವ್ದು ಬೇಕಾದ್ ಇಷ್ಟ ಆಗಿದ್ರೆ. ಭಯ ಹೆಂಗ್ ಇಟ್ಟಿದ್ದಾರೆ ಅಂದ್ರೆ ಗಡ 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 ಅಂತವ್ರೆ ಮಾತಾಡೋಕ್ಕೆ. ಆಗ್ಲೇ ಬೇರೆ ನೋಡಿದ್ರೆ ನಾನು ಹೇಳಿದ್ರೆ ತಪ್ಪಾಗ್ಬಿಡುತ್ತೆ, ಅವರೇ ಹೇಳ್ಬೇಕಿತ್ತು, ಬಟ್ ಅವ್ರು ಹೇಳ್ತಾ ಇಲ್ಲ. ನಾನು ಇನ್ಮೇಲೆ ಕ್ಯಾಮ್ರಾ ಆನ್ ಇಟ್ಟಿರ್ತೀನಿ, ಯಾರು ಏನು ಹೇಳ್ತಾರಲ್ಲ ರೆಕಾರ್ಡ್ ಆಗೋಕ್ಕೆ. ತೋರಿಸಿ ಈ ತರ ಫೋಟೋ ಅಂತ ಈಗ ಹೋಗ್ತಿರೋ ಜಾಗದಲ್ಲಿ ಈ ತರ ಬೇಕಂತೆ ಅಭಿಯಣ್ಣ ಹಿಡಿಬೇಕು. ಆಯ್ತಾ ಅಭಿಯಣ್ಣ? ಬಟ್ ಆಮೇಲೆ ಡ್ರೆಸ್ ಈ ಕಡೆ ಹಾರ್ತಾ ಇದೆ, ಆ ಕಡೆಗಿಲ್ಲ ಅಂತೆಲ್ಲ ಹೇಳಂಗಿಲ್ಲ. ಅಭಿಯಣ್ಣ ಹಂಗೆಲ್ಲ ನೀವು ಹೇಳಂಗಿಲ್ಲ, ಅವ್ರಿಗೆ ಚೆನ್ನಾಗಿ ಇಟ್ಕೊಡ್ಬೇಕು. ಅದು ಚೆನ್ನಾಗಿ ಹಿಂಗೆಲ್ಲ ಇರ್ಬೇಕು ಅಭಿಯಣ್ಣ. ಗುರು ಗಾಳಿ ಯಾವ ಕಡೆ ಆ ಕಡೆ ಡ್ರೆಸ್ ಹಾರುತ್ತೆ, ನಾನೇನ್ ಮಾಡ್ಲಿ. ಗೈಸ್ ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಜೈಪುರಲ್ಲಿಂದ ಕ್ರೇಜಿ ಜಾಗ ಇದೆ ನೋಡಿ ಹೆಂಗಿದೆ. ಇಲ್ಲಿಗೆ ಬಂದಿದ್ದೀವಿ ಫೋಟೋ ಶೂಟು, ಒಂದಷ್ಟು ರೀಲ್ಸ್ ಮಾಡ್ಕೊಳ್ಳೋಕ್ಕೆ. ಕ್ರೇಜಿ ಆಗಿದೆ, ಬನ್ನಿ ಹೋಗೋಣ. ಇದ್ರ ಹೆಸರು ಪತ್ರಿಕಾ ಗೇಟ್. ಅದೇ ನೋಡಿ ಪತ್ರಿಕಾ ಗೇಟ್, ಕ್ರೇಜಿ ಇದೆಯಲ್ಲ, ಎಷ್ಟು ಹೊಡೆದಿದೆ ನೋಡಿ. ಒಳಗೆ ಹೋಗಿ ನೋಡೋಣ, ಒಂದು ಗೇಟ್ ಅಷ್ಟೇ ಅದು, ಬೇರೇನಿಲ್ಲ. ಇಲ್ಲಿ ಜನ ಎಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೋತವ್ರು ನೋಡಿ. ಇಲ್ಲಿ ನೋಡಿ ಎಲ್ಲ ಕ್ಯಾಮ್ರಾ ಟೀಮ್ ಎಲ್ಲ ತಂದು ಶೂಟ್ ಮಾಡ್ಕೋತವ್ರು. ಒಂದಲ್ಲ ಎರಡಲ್ಲ ಎಷ್ಟು ಜನ ಇದ್ದಾರೆ ನೋಡಿ. ಇಲ್ಲಿ ಅಲ್ಲೊಂದು ಟೀಮು, ಅಲ್ಲೊಂದು ಜೋಡಿ, ಇಲ್ಲಿ ಇಲ್ಲೊಬ್ರು ಇದ್ದಾರೆ ನೋಡಿ. ಇಲ್ಲೇ ಒಂದು 7-8 ಜನ ಇದ್ದಾರೆ ಗೈಸ್ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಿರೋರು. ಗೈಸ್ ಮಾಸ್ಕ್ ಮ್ಯಾನು ಅವ್ನ ಫೋನ್ನ ಬಿಟ್ಟು ಹೋಗಿದ್ದ. ಹೌದು, ಚಾರ್ಜ್ಗೆ ಹಾಕಿದೆ, ಎತ್ತಾಕೊಂಡ್ಬಂದ್ಬಿಟ್ಟಿದ್ದೀನಿ. ಈ ಫೋನ್ನ ರೋಡಲ್ಲಿ ಬೀಳ್ಸ್ಕೊಂಬಂದವ್ ನೋಡಿ. ಅವನು ರೋಡಲ್ಲಿ ಬಿದ್ದಿರಲಿಲ್ಲ, ಚಾರ್ಜಿಗೆ ಹಾಕಿದ್ ಗೊತ್ತು. ಎಲ್ಲಿ ಮಗ ರೋಡಲ್ಲಿ ಬಿದ್ದಿತ್ತು, ಎತ್ಕೊಂಡ್ಬಂದಿದ್ದು ನಾನು. ಅಲ್ಲಿ ಬೀಳ್ಸಿದ್ನಪ್ಪ ನೀನು. ನಿನ್ ವಾಲ್ ಪೇಪರ್ ನೋಡಿದೆ ನಾನೀಗ. ನೈಸ್, ಅದಕ್ಕೆ ನೈಸ್ ಟ್ರೈ ಬಟ್ ಡೋಂಟ್ ಟ್ರೈ. ನಾನು ಅಲ್ಲಿ ಬಿಟ್ಟಿದ್ದು, ನೀನ್ ಫೋನ್ ಮಾಡಿದ್ರೆ ಗೊತ್ತಾ ನಾನು ಎಲ್ಲಿದ್ದೆ ಅಂತ, ಅದಕ್ಕೆ ನಾ ಮಾಡಿದೆ. ಇನ್ನು ಅಲ್ಲೇ ಇದ್ರೆ ತಗೊಂಬಂದ್ ಹೇಳೋಣ ಅಂತ, ಬಟ್ ತಂದಿದ್ದೆ. ಅಲ್ಲೇ ಓಡ್ತಿದ್ಯಾ? ವೆರಿ ನೈಸ್ ಬ್ರೈನ್ ಬ್ರೋ, ವೆರಿ ನೈಸ್. 1 TB. ನೋಡಿ ಇಲ್ಲೊಬ್ರು ಕಾಂಟೆಂಟ್ ಕ್ರಿಯೇಟರ್ ಪ್ರೀ ವೆಡ್ಡಿಂಗ್ ಲೋಕ ಇದು. ಏನು ಹಾವು ಹಿಡ್ಕೊಂಡು ಮ್ಯಾಜಿಕ್ ಮಾಡ್ತವ್ರೆ. डुप्लीकेट हाउ यहाँ रखो सिक्का, ऐसे हाथ बना लो, जल्दी बना। हाँ बोलो, नोट बना दो और तुम्हें दिखाऊंगा सबको दिखा. ಇಲ್ಲಿ ಇನ್ನೂ ಆ ಮ್ಯಾಜಿಕ್ ಎಲ್ಲ ನಂಬ್ತಾರೆ ನೋಡಿ. ಎಷ್ಟು ಜನ ಸೇರಿದ್ದಾರೆ ನೋಡಿ. ಅಲ್ಲಿ ಫಸ್ಟು ಒಬ್ರಿಬ್ರು ಬಂದರು, ಹಂಗೆ ಸೇರ್ತಾ ಎಷ್ಟು ಜನ ಬಂದ್ಬಿಟ್ರು ನೋಡಿ. ಅಲ್ಲಿ ಗೈಸ್ ಫೈನಲಿ ಫೋಟೋ ಶೂಟ್ ಆಯಿತು. ಇಲ್ಲಿ ಇನ್ನೇನಿಲ್ಲ, ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ನಮ್ಮ ಟ್ರಿಪ್ ಪ್ಲಾನರ್ಸು ಫುಲ್ ಕಾಲೇಜ್ ಬಿಜಿ ಇದ್ದಾರೆ. ಇದು ಮಾಲ್ ಅಂತ ನೋಡಿ, ಏನು ಕ್ರೇಜಿ ಆಗಿದೆ. ವರ್ಲ್ಡ್ ಟ್ರೇಡ್ ಪಾರ್ಕ್ ಮಾಲ್. ಇದು ಶಿವ ಮಂದಿರ್ ಅಂತೆ, ಶಿವರಾತ್ರಿ ದಿನ ಮಾತ್ರ ಓಪನ್ ಆಗೋದಂತೆ. 12 महीने में एक ही बार ओपन होता है. 12 ತಿಂಗಳು ಫುಲ್ ಕ್ಲೋಸ್. ಇರೋ ಬಿಲ್ಡಿಂಗ್ಸ್ ಎಲ್ಲ ಒಂದೇ ಕಲರ್ ನೋಡಿ. ಇದು ಮಹಾರಾಜಗಳಿದ್ದು ಮನೇಲಿ ಯಾರೋ ಇದ್ದಾರೆ ನೋಡಿ. ಇಲ್ಲಿರೋ ಅಂಗಡಿಗಳಲ್ಲಿ ಎಷ್ಟೊಂದು ಅಂಗಡಿಗಳು, 70% ಅಂಗಡಿಗಳು ರಾಜ ಕೊಟ್ಟಿದ್ದಾರಂತೆ. ಅವಾಗ ಆ ಅಂಗಡಿಗಳು 1 ರೂಪಾಯಿ ಬಾಡಿಗೆ ಕೊಡ್ತಾರಂತೆ ತಿಂಗಳಿಗೀಗ. ಮಿಸ್ ಆಗಬಾರ್ದು ಅಣ್ಣ ಅಂತ ಅಣ್ಣ ಹೆಂಗ್ ಹೊಡಿತವ್ರೆ ಅಂದ್ರೆ ಧೂಮ್ ಮಚ್ಚಲ್ಲ ಸ್ಪೀಡಲ್ಲಿ ಹೋಗ್ತವ್ರೆ. ಬಟ್ ಆದ್ರೂ ಮಿಸ್ ಆಗೋ ಥರ ಇದೆ ನೋಡಿ. ಆಗ್ಲೇ ಸಣ್ಣ ಕೆಳಗೆ ಹೋಗ್ಬಿಟ್ಟೈತೆ. ಸೊ ಕ್ಯಾಬಿಂದ ಇಳಿತಾ ಇದ್ದೀವಿ, ಯಾಕೆಂದರೆ ಸನ್ಸೆಟ್ ಮಿಸ್ ಆಗಿಬಿಡುತ್ತೆ ಅಂತ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬೇಗ ಹೋಗಬೇಕು. ಆಲ್ಮೋಸ್ಟ್ ಇನ್ನೇನು ಕತ್ಲಾಕೋ ಥರ ಇದೆ. ಇದು ಜೈಪುರಲ್ಲೇ ಒನ್ ಆಫ್ ದ ಬೆಸ್ಟ್ ಸನ್ಸೆಟ್ ಪ್ಲೇಸು ಇಡೀ ರಾಜಸ್ಥಾನಲ್ಲಿ. ಅದಕ್ಕೆ ಇದು ಮಿಸ್ ಮಾಡೋಂಗಿಲ್ಲ. ನಾವು ಬಂದಿದ್ದು ಶೇಷ್ ಮಹಲ್ ಬನ್ನಿ. ಸೇಮ್ ನಂದಿ ಹಿಲ್ಸ್ ಎಂಟ್ರೆನ್ಸು.
ಗೈಸ್ ಇವತ್ತು ಬರೀ ಓಡೋದೇ ಆಯ್ತು. ಸನ್ಸೆಟ್ ಮಿಸ್ ಆಗ್ಬಿಡ್ತು. ಓಡಿ 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 ನೋಡಿ ಎನರ್ಜಿ ನೋಡಿ ಎಲ್ರಿಗೂ ನೋಡಿ ಹೆಂಗ್ ಓಡ್ತಾರೆ ಗೈಸ್. ಆ ಕ್ಯಾಬ್ ಅಣ್ಣ 500 ಮೀಟರ್ ಅಂತ ಇಳಿಸ್ಬಿಟ್ರು. ಇಲ್ಲಿಂದ 1 ಕಿಲೋಮೀಟರ್ ಅಂತ ಇನ್ನು ಗೈಸ್ ನಾವು ಎಲ್ಲ ಇಲ್ಲೇ ಹತ್ಕೋತಾ ಇದೀವಿ. ಇನ್ನೊಂದು ಆಟೋ ಹತ್ತಿದ್ವಿ, ಒಬ್ರಿಗೆ 20 ರೂಪಾಯಿ ಅಂತ. ಕ್ಯಾಬ್ ಬಿಟ್ಟು 1,500 ಕೊಟ್ಟು ಕ್ಯಾಬ್ ಅಲ್ಲಿ ಬಂದಿರೋದು ಒಂದು ಕ್ಯಾಬ್ಗೆ 2,500. ಆಕ್ಚುಲಿ ದೊಡ್ಡ ಸ್ಕ್ಯಾಮ್ ಆಯ್ತು ನಮಗೆ. ನಾವು ಊಬರ್ ಅಲ್ಲಿ 400 ರುಪೀಸ್ ತೋರಿಸಿದ್ದು, ನಮಗೆ ಅವ್ರು ತಗೋತಿರೋದು 1,500 ರೂಪಾಯಿ. ಹೌದಾ? ಇಲ್ಲಿ 1 ನಿಮಿಷ ಎಷ್ಟು ದೂರ ಬಿಡ್ತಾರೆ ನೋಡಿ. ಇಲ್ಲಿಂದ ಇಲ್ಲಿಗೆ ಇವ್ನು 20 ರೂಪಾಯಿ ಅಂತ. ಚಲೋ ಮತ್ತೆ ಸ್ಲೋ ಆಗೋಯ್ತು, ಮತ್ತೆ ಸಿಕ್ಕಾಕೊಂಡ್ವಿ. ಈಗ ಹೇಳಿದ್ರೆ ಬೀಡ ಹಾಕೊಂಡು ಹೋಗಿದ್ದಾನೆ. ಅಲ್ಲ ಗೈಸ್ ಹತ್ತಿ ಮತ್ತೆ ಹಿಡಿತಾ ಇದೀವಿ. 20 ಮೀಟರ್ ಬಂದ್ರೆ ಅಷ್ಟೇ ಆಟೋ ಅಲ್ಲಿ ಓಡ್ರಿ ಈಗ. ಪಾಪ 200 ಮೀಟರ್ ಪಾಪ ಫ್ರೀ ಆಗಿಬಿಟ್ಟ ಅವ್ನು ನಮ್ಗೆ. ಸನ್ಸೆಟ್ ಆಗೋಯ್ತಲ್ಲ ಅದಕ್ಕೆ. ಕತ್ಲ ಆಗೋಯ್ತು. ಇಲ್ಲಿ ಸನ್ಸೆಟ್ ನೋಡ್ಬೇಕು ಅಂತ ಹೇಳ್ಕೊಂಡ್ವಿ. ಯಾವಾಗ ನಾನು ಸನ್ಸೆಟ್ ನೋಡ್ಬೇಕು ಅಂತ ಸಣ್ಣ ಹೋಯ್ತು. ಇಲ್ಲಿಗೆ ಬಂದ್ವಿ ವ್ಯೂ ಪಾಯಿಂಟ್ಗೆ. ಸನ್ನೆ ಕಾಣ್ತಾ ಇಲ್ಲ ನೋಡಿ. ನೋಡೋಕೆ ನೀರ್ ತರ ಕಾಣ್ತಿದೆಯಲ್ಲ, ನೀರಲ್ಲ ಅದು, ಗ್ರೌಂಡ್, ಅದು ಖಾಲಿ ಗ್ರೌಂಡ್. ಅಂಡ್ ನೋಡಿ ಇಲ್ಲಿಂದ ಹೆಂಗ್ ಕಾಣ್ತಿದೆ ಜೈಪುರ್. ಸ್ಟೆಪ್ ಬಿಡ್ತಾ ಇದೀನಿ, ವಾಪಸ್ ತಗೊಂಡೆ. ಈ ಮಹಾಲಲ್ಲಿ ಮೆಟ್ಲುಗಳು ನೋಡಿ ಎಷ್ಟು ಸಣ್ಣ ಇದೆ. ನನ್ಗಿಂತ ಮೇ ಬಿ ಸ್ವಲ್ಪ ಕಷ್ಟ ಇದೆ ಅಪ್ಪ ಇರೋರು ಬರ್ತಾರೆ. ಬನ್ನಿ ಮೇಲ್ಗಡೆಯಿಂದ ಜೈಪುರ್ ವ್ಯೂ ನೋಡೋಣ. ಓ ಮಂಗಳಂ ಸ್ವಾಹ. ಬಾಯಿ ಬೇನೆ ಆಗೆ ನನ್ನ ನೋಡಿ ಮದುವೆ ಗಂಡ ಅನ್ಕೊಂಡ್ಬಿಟ್ಟವ್ರೆ. ಫೋಟೋ ಶೂಟ್ ನಡೀತಾ ಇದೆ. ಫೋಟೋ ಶೂಟ್ 500 ರೂಪಾಯಿ 800 ರೂಪಾಯಿ. ಹಂಗೆ ಸ್ವಲ್ಪ ರೊಮ್ಯಾಂಟಿಕ್ ಲುಕ್ ಕೊಡಿ ಒಬ್ರಿಗೊಬ್ರು ನೋಡಿ. ಬಂತು ಸ್ವಲ್ಪ ಹತ್ರ ಬನ್ನಿ. ಫ್ಯಾಮಿಲಿ ಆಡಿಯನ್ಸ್. ಹಂಗೆ ವೆಜ್ ಹೋಟ್ಲ್ ಕರ್ಕೊಂಡು ಹೋಗ್ಬಿಟ್ಟಿದ್ರು. ನಂಗೆ ಸಮಾಧಾನನೇ ಆಗಿಲ್ಲ ತಿಂದಿದ್ದು ಪರೋಟ. ಅದಕ್ಕೆ ಈಗ ನಾನ್ ವೆಜ್ ತಿನ್ನೋಣ ಅಂತ ಹೋಗ್ಬೇಕು. ನಮ್ಮ ಅಕ್ಕ ತಿಂಗಳೆಲ್ಲ ಬಿಟ್ಟಿದ್ದಾಳೆ. ನನ್ ಕೈಲಾಗಲ್ಲ. ನಾನು ಒಂದು ವಾರ ಬಿಟ್ಟರು ದೊಡ್ಡ ವಿಷಯ. ನನ್ ಕೈಲಾಗಲ್ಲ. ಖುಷಿ ಆಗ್ತಾ ಇದೆಯಾ? ಲಾಸ್ಟ್ ಮೂಮೆಂಟ್ ನಮ್ಮ ಅಕ್ಕ ಫೈನಲ್ ಆಗಿದ್ದು. ಲಾಸ್ಟ್ ಅಂದ್ರೆ ಒಂದು ವಾರ ಮುಂಚೆ. ಅದಕ್ಕೆ ಮುಂಚೆ ನಾವು ಮಾತ್ರ ಪ್ಲಾನ್ ಮಾಡಿದ್ವಿ. ಆಮೇಲೆ ಒಂದ್ಸರಿ ಕೇಳಿದೆ ಬರ್ತೀಯಾ ಅಂತ. ಅವ್ಳ ಕೆಲಸ ಇದೆಯಲ್ಲ, ಅಂದ್ರೆ ಶೂಟ್ಸ್ ಎಲ್ಲ ನಡೀತಿದ್ದೆ ಅವಳದು. ಬರಲ್ಲ ಅಂತ ಅನ್ಕೊಂಡೆ, ಬಟ್ ಫೈನಲ್ ಇವ್ ಅಂದ್ಬಿಟ್ಲು. ಅಂಡ್ ಲಾಸ್ಟ್ ಮೂಮೆಂಟ್ ಅಲ್ಲೂ ಏನೇನೋ ಸೀನ್ಸ್ ಆಯ್ತು ಅವಳದು ಬರೋದು. ಬಟ್ ಫೈನಲಿ ರೀಚ್ ಆಗಿದ್ದೀವಿ. ಕಾಣ್ತಲ್ಲ ಅಲ್ಲಿ ನಮ್ಮ ಅಕ್ಕ ಒಳ್ಳೆ ಸೈಕೋತಾರೆ, ಎಲ್ಲೆಲ್ಲೋ ಓಡಾಡ್ತಿರ್ತಾಳೆ. ಅದೆಲ್ಲೋ ಬರ್ತಾವಳು ನೋಡಿ ಅಲ್ಲಿ ಹಿಂದೆ. ಮುಂದೆ ನಡ್ಕೊಂಡು ಹೋಗ್ತಿದ್ದೆ ನೋಡಿ ಗೈಸ್. ಕೊಡು ಸ್ವಲ್ಪ. ನೆಟ್ವರ್ಕ್ ವರ್ಕ್ ಆಗಿಲ್ಲ. ಎಷ್ಟಿದಕ್ಕೆ? 100 ರೂಪೀಸ್ ಇದಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಮೆಟ್ರೋ ಸ್ಟೇಷನ್ ಪಿಲ್ಲರ್ಗಳಿಗೆ ಕ್ರೇಜಿಯಾಗಿ ಲೈಟ್ ಹಾಕಿದ್ದಾರೆ. ಹಂಗೆ ಚೇಂಜ್ ಆಗುತ್ತೆ ಕಲರ್. ಸೊ ಅಲ್ಲಿಂದ ಹೊರಟ್ವಿ, ಡಿನ್ನರ್ಗೆ ಹೋಗ್ತಾ ಇದೀವಿ. ಲೆಟ್ಸ್ ಗೋ ಗೈಸ್. ಫೈನಲಿ ಒಂದು ರೆಸ್ಟೋರೆಂಟ್ ರೀಚ್ ಆಗಿದ್ದೀವಿ. ಇಲ್ಲಿ ನಾನ್ ವೆಜ್ ಸಿಗುತ್ತೆ ಅಂತ ಹೇಳಿದ್ರು, ಬಟ್ ಇಲ್ಲೂ ವೆಜ್ಜೇ ಅಂತೆ. ಸರಿ ಆಯ್ತು, ತಿನ್ನೋಣ. ಏನೋ ಸಿಕ್ಕಿದ್ದು ತಿಂದು ಹೋಗಿ ಮಲ್ಕೊಂಡ್ರೆ ಸಾಕು ಅಂತ ಎಲ್ಲ ಬಂದಿದ್ದೀವಿ ನೋಡಿ. ಏನ್ ಪರಿಸ್ಥಿತಿಲಿದ್ದೀರಾ ನೀವೀಗ? ಯೋಚನೆ ಮಾಡಿ ಹೇಳಿ. ಯೋಚನೆ ಇವ್ರೊಳ್ಳೆ ಜ್ಯೂಸ್ ಕುಡಿತೀಯಾ ಅಂತ ಕೇಳ್ದಂಗಿದೆ. ಗೈಸ್ ಇಲ್ಲಿ ರವಾ ಅಲ್ಲಿ ಮಾಡೋ ಗೋಲ್ಗಪ್ಪ ತರ್ಸಿದ್ದೀನಿ. ರವಾ ಗೋಲ್ಗಪ್ಪೆ ಅದೇ ಮಜಾ ಇಲ್ಲ. ಇವನು ಟೊಮಾಟೊ ಸೂಪ್ ಆರ್ಡರ್ ಮಾಡಿದ್ದಾನೆ. ನಾನು ಟೇಸ್ಟ್ ಮಾಡಿ ನೋಡಕ್ಕೆ ಬ್ರೆಡ್ ಕ್ರಮ್ಸ್ ಅಲ್ಲ, ಸೂಪ್ ಟೇಸ್ಟ್ ನೋಡಕ್ ಕೊಟ್ಟ. ಇದು ಹಿಂಗೆ ಎತ್ಬಿಟ್ಟು ಹಿಂಗೆ ನೋಡಿದ್ರೆ ನನ್ನೇ ನೋಡ್ತಾವನೆ, ಎತ್ತದ್ನಾ ಇಲ್ವಾ? ಪಾವ್ ಭಾಜಿ 3 ಪಾವ್ ಭಾಜಿ, ಮೈಸೂರು ಮಸಾಲಾ ದೋಸೆ, ಪನ್ನೀರ್ ಟಿಕ್ಕಾ, ದಾಲ್ ಚಾವಲ್, ಫ್ರೈಡ್ ರೈಸ್, ಪಿಜ್ಜಾ ಬೇರೆ ಆರ್ಡರ್ ಮಾಡ್ಬಿಟ್ಟವ್ರೆ. ಇದೇನಿದು ಬಿರಿಯಾನಿ ನಂದು, ಇನ್ನೊಂದು ದಾಲ್ ಚಾವಲ್, ಜಿಲೇಬಿ, ರಬಡಿ. ಡಯಟ್ ಕತೆ ಮುಗೀತು. ಊಟ ಆಯ್ತು. ಈಗ ಬಲೂನ್ ಶೂಟಿಂಗ್ ಮಾಡ್ತಾ ಇದೀವಿ. ಆಡಿ ಇಲ್ಲಿಂದ ಮನೆಗೆ ಹೋಗೋದಷ್ಟೇ. अभी अಣ್ಣ कितना मारा तो गिफ्ट है? गिफ्ट नहीं है क्या? सोमना वाड़ा का। अयो डबल मीनिंग
ಗೈಸ್ ಫೈನಲಿ ಮನೆ ವಾಪಸ್ ಬಂದಿದ್ದೀವಿ. ಐ ಮೀನ್ ನಮ್ಮ ಏರ್ ಬಿ ಎನ್ ಬಿಗೆ. ನೀವು ಬೆಳಗ್ಗೆ 2 ಗಿಫ್ಟ್ ನೋಡಿದ್ರಿ. ಈ ಗಿಫ್ಟ್ ಬಗ್ಗೆ ನಾನು ಇವತ್ತು ಮಾತಾಡಲ್ಲ, ನಾಳೆ ಮಾತಾಡ್ತೀನಿ ಅಷ್ಟೇ. ಲಾಸ್ಟ್ ಡೇನಾ? ಇಲ್ಲ ನಾಳೆ ಇದ್ರ ಬಗ್ಗೆ ರಿವೀಲ್ ಆಗುತ್ತೆ, ನಾಳೆ ಬ್ಲಾಗಲ್ಲಿ. ಲಾಸ್ಟ್ ಡೇ ಮೋಸ್ಟ್ಲಿ ಇದು ಯಾರು ವಿನ್ ಆಗ್ತಾರೆ ಆ ಕಪ್ಪಲಿಗೆ ಕೊಡೋ ಥರ ಇಲ್ಲ ಮಗ, ಅಷ್ಟೆಲ್ಲ ಇಲ್ಲ. ಅದಕ್ಕಿಂತ ದೊಡ್ಡದು, ನೀನು ಥಿಂಕ್ ಮಾಡೋದಕ್ಕಿಂತ ದೊಡ್ಡದು, 4 ಪಟ್ಟು ದೊಡ್ಡದು. ಯೋಚನೆ ಮಾಡಿ, ನಾಳೆವರೆಗೂ ಸ್ವಲ್ಪ ತಾಳ್ಮೆ ಇಡಿ. ಅಯ್ಯಪ್ಪ, ಆಮೇಲೆ ನೀನು ಆ ಕಡೆ ಹೋಗಿ ಮಲ್ಕೊಂಡ್ಮೇಲೆ ಓಪನ್ ಮಾಡಿ ನೋಡ್ಬಿಟ್ಟು ಹಂಗೆ ಮತ್ತೆ ಮಗ ಓಪನ್ ಮಾಡ್ತೀನಿ ನೀನು ಹೇಳಿದ ಮಗ. ಗೈಸು ಇವತ್ತು ನೈಟ್ 12 ಗಂಟೆಗೆ ನಮ್ಮ ಮಾಸ್ಕ್ ಮ್ಯಾನ್ದು ಮತ್ತು ಅದಕ್ಕೆದು ಏನು ಮಗ ಇರೋದು ಆ್ಯನಿವರ್ಸರಿ, ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಅದಕ್ಕೆ ಏನೇನು ಬೇಕೆಲ್ಲ ಆರ್ಡ್ರ್ ಮಾಡ್ತಾಯಿದ್ದೀವಿ. 12 ಗಂಟೆ ಕರೆಕ್ಟಾಗಿ ಅದಕ್ಕೆ ಸರ್ಪ್ರೈಸ್ ಮಾಡಬೇಕಂತ ನಮ್ಮ ಮಾಸ್ಕ್ ಮ್ಯಾನು. ನಾನು ಪ್ಲ್ಯಾನ್ ಮಾಡಿದ್ದೆ, ಬಟ್ ಅದರಲ್ಲಿ ಅವನು ಇನ್ವಾಲ್ವ್ ಆಗಿಬಿಟ್ಟಿದ್ದಾನೆ. ಇವಾಗ ನನಗೆ ಗೊತ್ತಾಗ್ಬಿಟ್ಟಿದೆ, ಜೊತೆಗಿರ್ತೀವಲ್ಲ ದಿನ, ಏನೋ ಪ್ಲ್ಯಾನ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಅವನು ಇನ್ವಾಲ್ವ್ ಇದ್ದಾನೆ. ಈಗ ಹೆಚ್ಕೋ ಗೈಸು. ಆರ್ಡ್ರ್ ಮಾಡಿದ್ದೆಲ್ಲ ಬಂದಿದೆ ಕೆಳಗೆ, ರಿಸೆಪ್ಟು ಇದೆ. ಎಲ್ಲಿದ್ದಾರೆ ಮನುಷ್ಯರು? ಇಲ್ಲೆಲ್ಲ ಬುಕ್ ಮಾಡಿದ್ದೆ ನಾನು. ಗೈಸು ಬಲೂನು, ಸ್ವೀಟು, ಕೇಕೇನೋ ಹಾಕ್ಬಿಟ್ಟು ಆಚೆ ಬಂದ್ಬಿಟ್ಟಿತ್ತಲ್ಲಪ್ಪ ಇದು. ಓ ಮತ್ತೆ ಇಲ್ಲಿ ಬಾಡಿ ಪಾಪರ್ ತೊಗೊಂಡೋಗ್ತಾ ಇದೀವಿ. ನೋಡೋಣ ಕೇಕ್ ಚೆನ್ನಾಗಿದೆಯಾ ಹಾಳಾಗಿದೆಯಾ ಅಂತ. 45 ನಿಮಿಷ ಇದೆ ಅಂತ ಆರಾಮಾಗಿ ಮೂವಿ ನೋಡ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ಆ್ಯನಿವರ್ಸರಿ ಸ್ಪೆಲ್ಲಿಂಗ್ ತಪ್ಪು ಕೊಟ್ಬಿಟ್ಟವ್ರೆ, ಆದರೂ ಅದನ್ನೇ ಹಾಕಿದ್ದೀನಿ. AVRVERSARY ಇದೆ. ಸೊ ಅಭಿಯಣ್ಣ ಸರ್ಪ್ರೈಸ್ನ ಹಾಳು ಮಾಡೋಕ್ಕೆ ತುಂಬ ಚೆನ್ನಾಗಿ ಪ್ರಯತ್ನ ಪಟ್ರಿ. ಸೌಂಡ್ ಬಂದಾಗ ಬಲೂನ್ ತುಂಬ ಅಷ್ಟ ಆಗಿತ್ತು. ಪರವಾಗಿಲ್ಲ, ಬಟ್ ಥ್ಯಾಂಕ್ಸ್ ಮಾಡ್ತಿರೋದಕ್ಕೆ ಎಫರ್ಟ್ಸ್ ಆಗ್ತಿರ್ತೀವಿ. ತುಂಬ ಥ್ಯಾಂಕ್ಸ್. ವೆಲ್ಕಮ್. ಥ್ಯಾಂಕ್ ಯು. ಪಾಪ ಅವಳು ಬೇಜಾರಾಗ್ಬಿಟ್ಟಿದ್ದಾಳೆ. ನೀವಿಬ್ಬರು ಊಟ ಮಾಡಲಿಲ್ವಲ್ಲ, ನನಗೆ ಆದರೂ ಫಸ್ಟು ನಾನ್ವೆಜ್ ಹುಡುಕೋ ಫಸ್ಟು, ಪಾಪ ಒಬ್ಬರು ಊಟ ಮಾಡಿಲ್ಲ ಅಂತ. ಅಭಿಯಣ್ಣ ಕಣ್ಣು ಮುಚ್ಕೊಂಡು ಬಲೂನ್ ಊದಿ ಕಣ್ಣು ಮುಚ್ಕೊಂಡೇ ಕಟ್ತವ್ರೆ. ಆ ರೇಂಜಿಗೆ ನಿದ್ದಲಿದ್ದಾರೆ ಪಾಪ, ಓಡಾಡಿ. ವೆರಿ ಗುಡ್ ಅಭಿಯಣ್ಣ, ನೈಸ್ ಎಫರ್ಟ್ಸ್. ಲೆಟ್ಸ್ಕೋ, ಬೇಗ ಮುಗಿಸ್ಬಿಡೋಣ. 15 ನಿಮಿಷ. ಎಷ್ಟು 11:30ಗೆ ಡೆಕೋರೇಷನ್ ಮುಗಿಸ್ಬಿಟ್ಟಿದ್ದೀವಿ ನೋಡಿ. 11:30 ಆಗಿದೆ. ಇನ್ನು ಅರ್ಧ ಗಂಟೆಗೆ ಏನು ಮಾಡೋದು ಅಂತ ನಿದ್ದೆ ಜೋರು ಹಿಡಿತಾ ಇದೆ. ಬಟ್ ಕೇಕ್ ಕಟ್ ಮಾಡಿಸ್ಬಿಟ್ಟು ಮಾಡ್ಕೊಂಬಿಡೋಣ ಅಂತ. ಸೊ ಹಿಂಗೆ ಬಲೂನೆಲ್ಲ ಆರಿಸಿ ಒಂದು ಕೇಕ್ ಇಟ್ಟು ಮೇಲ್ಗಡೆ ಹ್ಯಾಪಿ ಆ್ಯನಿವರ್ಸರಿ ಹಾಕಿ ಇವನ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ನೋಡಿ. ಅದು ನನ್ನ ಮುಂದೆನೆ, ನೀನು ಮುಂದೆನೆ ಕರ್ಕೊಂಬೋಗಿ ಅದಕ್ಕೆ ನಾವು ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದಲ್ಲ. ಬಟ್ ನಿನಗೆ ಗೊತ್ತಾಗೋಯ್ತಲ್ಲ, ಅದಕ್ಕೆ ಏನು ಹಿಡಿ ಕರ್ಕೊಂಬರ್ಬೋದು ಇವನು ಅಂತ ಯೋಚನೆ ಮಾಡ್ತಾಯಿದ್ದೀನಿ ನಾನು. ರೈಸ್ ಕಣ್ಣು ಮುಚ್ಕೊಂಡು ಕರ್ಕೊಂಬರ್ತಾನಂತೆ. ಇಲ್ಲಿ ನಾವು ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿದ್ದೀವಿ, ನೋಡೋಣ. ಅಲ್ಲಿ ಸ್ಟ್ರೈಟ್ ಬಾ. ಅದಕ್ಕೆ ಎದುರ್ತವ್ರು. ಮುಂದೆ ಬನ್ನಿ. 3, 2, 1 ಗೋ. ಓಪನ್ ಮಾಡು. ಮಲ್ಕೊಂಡ್ಬಿಟ್ಟಿದ್ರ ಫುಲ್ಲು ಡೀಪ್ ಸ್ಲೀಪ್ ಇದ್ದವಳು. ಹಾಂ, ಕಟ್ ಮಾಡಿ.
ಹ್ಯಾಪಿ ಆನಿವರ್ಸರಿ. ಕಟ್ ಮಾಡಿ ಹ್ಯಾಪಿ ಆನಿವರ್ಸರಿ ಟು ಯು. ಹ್ಯಾಪಿ ಆನಿವರ್ಸರಿ ಹ್ಯಾಪಿ ಆನಿವರ್ಸರಿ ಟು ಬೋತ್ ಆಫ್ ಯು. ಹ್ಯಾಪಿ ಆನಿವರ್ಸರಿ ಟು ಯು. For completing 2 years. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಅದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಕಂಪ್ಲೀಟಿಂಗ್ 2 years ಹೀಗೆ 100 years ಕಂಪ್ಲೀಟ್ ಮಾಡಿ. ಗೊತ್ತು ಇವನ ಜೊತೆ 100 years ನೀವು ಬದುಕೋದು ಕಷ್ಟ ಅಂತ. ಮಗ ನೀನೇ ಇದೆಯಾ? ಥ್ಯಾಂಕ್ ಯು ಸೋ ಮಚ್. ಅಂಕ ಹೆಂಗಿದೆ ಡೆಕೋರೇಷನ್ ಹೆಂಗಿದೆ? ಸಕ್ಕತ್ತಾಗಿದೆ. ಹಾ ನೋಡಿ ಹ್ಯಾಪಿ ಸ್ಪೆಲ್ಲಿಂಗ್ ನೋಡಿ ಸ್ಪೆಲ್ಲಿಂಗ್. I know. Avers AVERSVERS. ಅವ್ನು ಸ್ಪೆಲ್ಲಿಂಗ್ ರಾಂಗ್ ಕೊಟ್ಬಿಡೋನು. ಹ್ಯಾಪಿ ಆನಿವರ್ಸರಿಗೆ ಏನೋ ಬೇರೆ ಕೊಟ್ಬಿಡೋನು. ಅಲ್ಲ ಅದು ನನಗೆ ಗೊತ್ತಾಗುತ್ತಲ್ಲ ಆನಿವರ್ಸರಿ ಅಂತ ಸಾಕು. ಥ್ಯಾಂಕ್ ಯು ಸೊ ಓಕೆ ಗುಡ್ ನೈಟ್. ಹ್ಯಾಪಿ ಆನಿವರ್ಸರಿ. ಆನಿವರ್ಸರಿ ಡೇ ಸ್ಪೆಷಲ್ ಮಾಡಿದ್ದಕ್ಕೆ ಗೈಸ್ ಈ ಗಿಫ್ಟ್ ಆನಿವರ್ಸರಿ ಗಿಫ್ಟ್ ಅಲ್ಲ ಇದು ಬೇರೆ. ಆಮೇಲೆ ದೇವರನಿಗೆ ಆನಿವರ್ಸರಿ ಇದಲ್ಲ. ಓಕೆನಾ? ಬಾಯ್ ಬಾಯ್ ಬಾಯ್. ಗುಡ್ ನೈಟ್ ಬರೋಲ್ಲ. ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್. ಅಂದ್ರೆ ಆಕ್ಚುಲಿ ನಾನು ತಂದಿದ್ದು ಸಿಂಧು ಮಗ ಬಾ ನೀನ್ ಸರ್ಪ್ರೈಸ್ ನೋಡಿದೀನಿ ಬಾ. ಆ ಕೇಕ್ ನ ಇನ್ನೊಂಚೂರು ತಿನ್ಸು ಸರ್ಪ್ರೈಸ್ ಅಂತ. ಓವರ್ ಎಕ್ಸ್ಪೆಕ್ಟೇಷನ್ ಇಕ್ಕೋತಾರೆ. ಇಲ್ಲ ಗೊತ್ತಿಲ್ಲ. ಇವನು ಇಷ್ಟೊಂದು ಆಗ್ತಿಲ್ಲ ಬೈ. ನಾನು ಅದಕ್ಕೆ ಒಂದು ಕ್ವಶನ್ ಇದೆ ಇವಾಗ. ಬನ್ನಿ ಕೇಳೋಣ ಏನೋದು. ನಿಂಗೆ ಗೊತ್ತಾಗ ಕೇಳಿಸ್ಬಿಡ್ತಾ ನಿಂಗೆ? ಮಗ ಕಿವಿ ಸ್ಮಾರ್ಟ್ ಇದೆ ಮಗ. ಅದಕ್ಕೆ ಏನಂತ ಕೇಳಿದ್ರಿ? ಯಾರ್ದು ಐಡಿಯಾ ಅಂತ ಕೇಳಿದೆ. ಅವನಿಗೆ ಆನ್ಸರ್ ಹೇಳಕ್ಕಿಂತ ಮುಂಚೆನೆ ನಿಂದಂತೂ ಆಗಿರಲ್ಲ ಅಂದೆ. ಏನ್ ಮಗ ಅವೆಲ್ಲ ಮಾಡಲ್ಲ ಅವನು. ಫಸ್ಟ್ ಟೈಮ್ ಏನೋ ಮಾಡ್ತಿದ್ದಾನೆ. ಸ್ಟ್ರಿಕ್ಟ್ ಮನುಷ್ಯ ನಾನು. ಸ್ಟ್ರಿಕ್ಟ್ ಇದ್ರಲ್ಲಿ ಏನಿದೆ ಮಗ? ಸರ್ಪ್ರೈಸ್ ಯೂಶಲಿ ಇಲ್ಲ. ಅದಕ್ಕೆ ಅವಂದೇ ಪ್ಲಾನು, ಎಫರ್ಟ್ಸ್ ಅವಂದೇ, ಕಷ್ಟಪಟ್ಟಿಲ್ಲ. ಸುಳ್ಳೆ ಎಲ್ಲ ಯಾಕೆ ಹೇಳಿ, ಲೇ ಅವಂದೇ ಪ್ಲಾನು. ಕವನನು ಅವನು ಇಬ್ರು ಸೇರಿ ಸರ್ಪ್ರೈಸ್ ಕೊಡ್ಬೇಕು ಅಂತಿದ್ರು. ನನಗೆ ಅಷ್ಟು ಗೊತ್ತಾಗೋಯ್ತು ನನಗೆ. ಸೊ ನಂಗೆ ಶಶಾಂಕ್ ತಂಗಿ ಮೆಸೇಜ್ ಹಾಕ್ಬಿಟ್ಟು, ಬ್ರೋ ಈ ತರ ಅವ್ರದ್ದು 10th ಆನಿವರ್ಸರಿ ಇದ್ರೆ ಎಲ್ಲಿ ಸ್ಟೇ ಇರ್ತೀರಾ ಪ್ಲಾನ್? ಸೆಕೆಂಡ್ ಆನಿವರ್ಸರಿ 10th ಆನಿವರ್ಸರಿ ಇದೆ ಅಂತ ಹೇಳಿದ್ರು. ಆ ಮೆಸೇಜ್ ಬಂದಾಗ್ಲೇ ಇವ್ ನನಗೆ ಮೆಸೇಜ್ ನೋಡ್ಬಿಟ್ಟಾಕ, ಶಶಾಂಕ್ ಸಿಸ್ಟರ್ ಕವನ ಯಾಕೆ ಮೆಸೇಜ್ ಹಾಕಿದ್ರು ಮಗ ಹಿಂಗೆ ಅಂದ. ತಪ್ಪಾಗ್ಬಿಡುತ್ತೆ. ಹೇಳಿಲ್ಲ ಅಂದ್ರೆ ಮಗ ನಿನ್ನ ಆನಿವರ್ಸರಿಗೆ ಅಂತ ಹೇಳ್ಬಿಟ್ಟೆ. ಅವ್ನ್ ಕಂಡಿಡ್ದಿದ್ದಲ್ಲ, ನಾನೇ ಹೇಳಿದ್ದು. ಎನಿವೇಸ್ ಹ್ಯಾಪಿ ಆನಿವರ್ಸರಿ. ಬಂದಾಗ್ಲೇ ಗೊತ್ತಾಗೋಯ್ತು. ನಾಳೆ ನಿಮ್ಮ ಆನಿವರ್ಸರಿನ ಹೆಂಗ್ ಸ್ಪೆಷಲ್ ಮಾಡ್ತಾ ನೋಡೋಣ. ಅದೇ ಖುಷಿ. ಜಗಳ ಆಗದೆ ಹೋಗ್ಬೇಡಿ. ಒಂದ್ ಜಗಳ ಆದ್ರೂ ಆಡಿ ನಮ್ಮ ಕಾಂಟೆಂಟ್ಗೋಸ್ಕರ. ಓಕೆ ನಾಳೆ ಮಗ, ನಾಳೆ ಪಾರ್ಟಿ ನಿಂದು, ಸರ್ಪ್ರೈಸ್ ನಿಂದು. ಸ್ಪೆಷಲ್ ಆಗಿ ಹುಡುಕ್ತೀವಿ ನಿಮ್ಗೆ. ಓಕೆ ಬಾಯ್ ಬಾಯ್. ಕೇಳ್ತಾ ಇಲ್ಲ. ಸರ್ಪ್ರೈಸ್ ಪಾರ್ಟಿ ಗುಡ್ ನಿಂದೆ. ನೈಟ್ ಗುಡ್ ನೈಟ್. ಗೈಸ್ ನಾವು ಮಲ್ಕೋತೀವಿ. ಟೈಮ್ 12 ಗಂಟೆ ಆಮೇಲಾಗಿದೆ. ಈ ವ್ಲಾಗ್ನಲ್ಲಿ ಏನ್ ಮಾಡ್ತೀನಿ, ಬ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಗುಡ್ ನೈಟ್. ಕೇಳಿಸ್ತಾ ಅದಕ್ಕೆ ಸೌಂಡ್? ಅದಕ್ಕೆ ಕೆಳಗೆ ಮಲ್ಗಿರ್ತಾರೆ ಬೇಡ. ಅದಕ್ಕೆ ಎಸಿ ರಿಮೋಟ್ ಯಾರೋ ಬೀಳ್ಸಿದ್ರು. ಬಂದು ಕೇಳು. ಅದಕ್ಕೆ ಎಸಿ ರಿಮೋಟ್ ಬೀಳ್ಸಿದ್ರು ಅಂತಂದೆ ನಾನು. ಎಸಿ ರಿಮೋಟ್ ಬೀಳ್ಸಿರ್ಬೇಕು ಇವರು ಹಾಳು ಮಾಡ್ಬಿಡ್ತಾರೆ ಹೋಗೋಷ್ಟೊತ್ತಿಗೆ ಅಂತ ನಾನು. ಮತ್ತೆ ನಂದೇ ಎಲ್ಲ ಕಾಂಟ್ಯಾಕ್ಟ್ ಕೊಟ್ಟಿರೋದು, ಏನೋ ದುಡ್ಡು ಮತ್ತೆ ಎಕ್ಸ್ಟ್ರಾ ಕಟ್ಟಬೇಕಾಗಿತ್ತು ನಾನು. ಏನೋ ಸುಳ್ಳು ಹೇಳ್ತೀಯ ಆನ್ ಸ್ಪಾಟ್. ಮಗ ಮ್ಯಾನೇಜ್ ಆನ್ ಸ್ಪಾಟ್ ಮ್ಯಾನೇಜ್ ಅದಕ್ಕೆ ಆನ್ ಸ್ಪಾಟ್ ಸುಳ್ಳು ಹೇಳ್ತಾನೆ. ಅದಕ್ಕೆ ಅವನು ನಿಮ್ಮ ಹತ್ರ ಸುಳ್ಳು ಹೇಳಿರಲ್ಲ. ನಾನು ಯಾವ ಪೊಸಿಷನ್ ಅಲ್ಲಿ ಇರೋದು ಹೇಳು, ನನ್ನ ಜಾಬ್ ರೋಲ್ ಏನ್ ಹೇಳು. ಆಯ್ತು ಮಗ. ಯಾರು ಕೂಡ ನಿನ್ನ ಹಾಗೆ ಪೀಡಿಸಿಲ್ಲ ನನ್ನ